ನಮಸ್ತೆ ಫ್ರೆಂಡ್ಸ್, ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KPSC, KEA ಮತ್ತು KSP ನಡೆಸುವಂತಹ ಪರೀಕ್ಷೆಗಳಿಗೆ ಅತಿ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಅಟ್ ಪ್ರೆಸೆಂಟ್ ನಾನೀಗ ಬಿಡಿಸ್ತಾ ಇರೋದು PSI 2018ರ ಪ್ರಶ್ನೆ ಪತ್ರಿಕೆ. ಒಂದನೇ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಭಾಗವಾಗಿ ಕೆಳಗಿನವುಗಳಲ್ಲಿ ಯಾವುದು ದಾಖಲಿತಗೊಂಡಿಲ್ಲ? ಸರಿಯಾದ ಉತ್ತರ ರಾಷ್ಟ್ರೀಯ ಮಹತ್ವದ ಕ್ಷಣಗಳು, ಸ್ಥಳಗಳು ಮತ್ತು ವಸ್ತುಗಳನ್ನು ಕಾಪಾಡುವುದು. ಇದು ಅಲ್ಲ, ತಪ್ಪು. ಬಟ್ ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು ಇದು ನಮ್ಮ ಮೂಲಭೂತ ಕರ್ತವ್ಯ. ಸಾರ್ವಜನಿಕ ಆಸ್ತಿ ರಕ್ಷಿಸುವುದು ಮತ್ತು ಎಲ್ಲ ರೀತಿಯ ಹಿಂಸೆಗಳನ್ನು ತ್ಯಜಿಸುವುದು ಇದು ಕೂಡ ಮೂಲಭೂತ ಕರ್ತವ್ಯ. ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿದು ಕಾಪಾಡುವುದು ಇದು ಕೂಡ ಮೂಲಭೂತ ಕರ್ತವ್ಯ. ನೋಡಿ, ಮೂಲಭೂತ ಕರ್ತವ್ಯಗಳ ಬಗ್ಗೆ ಸಂಕ್ಷಿಪ್ತ ವರದಿ. 1976ರ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೇರಿಸಲಾಯಿತು. ಭಾರತ ಸಂವಿಧಾನದ 4A ಭಾಗದಲ್ಲಿನ 51A ವಿಧಿಯಡಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣಬಹುದಾಗಿದೆ. ನೆಕ್ಸ್ಟು, ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರು? ಉಪರಾಷ್ಟ್ರಪತಿಗಳು. ನೋಡಿ, ಉಪರಾಷ್ಟ್ರಪತಿ ಸಂವಿಧಾನದ 63ನೇ ವಿಧಿ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಡುತ್ತೆ. ಸಂವಿಧಾನದ 69ನೇ ವಿಧಿ ಉಪರಾಷ್ಟ್ರಪತಿಯ ಪ್ರಮಾಣ ವಚನಕ್ಕೆ ಸಂಬಂಧಿಸಿದೆ. ನೆಕ್ಸ್ಟು, ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು RTE ರೈಟ್ ಟು ಎಜುಕೇಷನ್ ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಸೇರಿಸಲಾಗಿದೆ? RTEಯನ್ನು ಸಂವಿಧಾನದ 21A ವಿಧಿಯಡಿಯಲ್ಲಿ ಸೇರಿಸಲಾಗಿದೆ. 4ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಕುರಿತು ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ತಪ್ಪಾಗಿದೆ. ಏಕೆಂದರೆ ಇದು ರಾಷ್ಟ್ರದ ಸರ್ವೋಚ್ಚ ಶಾಸನವಾಗಿದೆ. ಇದು ಸರಿ. ಪ್ರತಿ ವರ್ಷ ಜನವರಿ 26ನ್ನು ಗಣರಾಜ್ಯ ದಿನವನ್ನಾಗಿ ಆಚರಿಸುವುದೇಕೆಂದರೆ ಇದೇ ದಿನ ಭಾರತದ ಸಂವಿಧಾನ ಜಾರಿಗೆ ಬಂದಿತು. ಇದು ಕೂಡ ಸರಿ. ಇದು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸುತ್ತದೆ. ಇದು ಕೂಡ ಸರಿ. ಬಟ್ ಆಪ್ಷನ್ C ತಪ್ಪು. ಯಾಕೆಂದರೆ ಸಂವಿಧಾನ ರಚನಾ ಸಭೆಯು 1949ರ ನವೆಂಬರ್ 26ರಂದು ಸಂವಿಧಾನವನ್ನು ಅಂಗೀಕರಿಸಿತು. ಬಟ್ ಅವರು ಕೊಟ್ಟಿರೋದು ಅಕ್ಟೋಬರ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ತಪ್ಪು. ಬೆಂಕಿ ದೇಗುಲ ಯಾರಿಗೆ ಪೂಜಾ ಸ್ಥಳವಾಗಿದೆ? ಬೆಂಕಿ ದೇಗುಲ ಫೈರ್ ಟೆಂಪಲ್ ಪಾರ್ಸಿ ಧರ್ಮದವರಿಗೆ, ಜೊರಾಸ್ಟ್ರಿಯನ್ಸ್ರಿಗೆ ಪೂಜಾ ಸ್ಥಳವಾಗಿದೆ. ರೋಹನ್ ಬೋಪಣ್ಣ ಕೆಳಗಿನವುಗಳಲ್ಲಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಹುಲ್ಲು ಹಾಸಿನ ಟೆನ್ನಿಸ್, ಲಾನ್ ಟೆನ್ನಿಸ್. ಬಾಂಗ್ಲಾದೇಶದ ರೋಹಿಂಗ್ಯಾ ನಿರಾಶ್ರಿತರ ನೆರವಿಗಾಗಿ ಭಾರತ ಸರ್ಕಾರ ಡ್ಯಾಶ್ ಕಾರ್ಯಾಚರಣೆ ಪ್ರಾರಂಭಿಸಿದೆ? ಆಪರೇಷನ್ ಇನ್ಸಾನಿಯತ್ ಕಾರ್ಯಾಚರಣೆ ಪ್ರಾರಂಭಿಸಿದೆ. ದ್ಯುತಿ ತಂತುಗಳ ಮೂಲಕ ದೇಶದ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚು ವೇಗದ ಬ್ರಾಡ್ಬ್ಯಾಂಡ್ ತರುವ ಉದ್ದೇಶದ ಯೋಜನೆ ಕೆಳಗಿನವುಗಳಲ್ಲಿ ಯಾವುದು? ಭಾರತ್ ನೆಟ್. ಶಾಹತೂಲ್ ಶಾಲುಗಳು ಕೆಳಗಿನವುಗಳಲ್ಲಿ ಯಾವ ಪ್ರಾಣಿಯ ಉಣ್ಣೆಯಿಂದ ಮಾಡಲ್ಪಟ್ಟಿವೆ? ಶಾಹತೂಲ್ ಶಾಲುಗಳು ಟಿಬೆಟಿಯನ್ ಜಿಂಕೆ, ಟಿಬೆಟಿಯನ್ ಆ್ಯಂಟೆಲೋಪಿಂದ ಮಾಡಲ್ಪಟ್ಟಿವೆ. ಪ್ರತಿ ವರ್ಷ ಜನವರಿ 12ನ್ನು ಯಾರ ಜನ್ಮದಿನಾಚರಣೆಯ ಗುರುತಾಗಿ ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ? ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಅಂಗವಾಗಿ. ವಲಸೆಗಾಗಿ ಸ್ಥಾಪನೆಗೊಂಡ ಅಂತಾರಾಷ್ಟ್ರೀಯ ಸಂಘಟನೆಯಾದ IOM ಇದರ ಪ್ರಧಾನ ಕಚೇರಿ ಎಲ್ಲಿದೆ? IOMನ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿದೆ. IOM ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಅಂತ. ಈ IOM 1951ರಲ್ಲಿ ಸ್ಥಾಪನೆಯಾಯಿತು. ನೆಕ್ಸ್ಟು, ನರ್ಮದಾ ನದಿಯ ದಂಡೆಯ ಮೇಲೆ ನಡೆದಂತಹ ಕದನದಲ್ಲಿ ರಾಜ ಹರ್ಷವರ್ಧನನನ್ನು ಪರಾಜಯಗೊಳಿಸಿದ ಚಾಳುಕ್ಯ ದೊರೆ ಯಾರು? ಪುಲಕೇಶಿ II. ನರ್ಮದಾ ನದಿಯು ಮಧ್ಯಪ್ರದೇಶ,
ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹರಿಯುತ್ತದೆ. ಶ್ರವಣಬೆಳಗೊಳದಲ್ಲಿರುವ ಬಾಹುಬಲಿ ಗೊಮ್ಮಟೇಶ್ವರನಿಗೆ ಮಹಾಮಸ್ತಕಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಕರ್ನಾಟಕದಲ್ಲಿ ಒಟ್ಟು 5 ಬಾಹುಬಲಿ ಮೂರ್ತಿಗಳು ಇವೆ. ಅದರಲ್ಲಿ ಅತ್ಯಂತ ಎತ್ತರವಾದ ಬಾಹುಬಲಿ ಮೂರ್ತಿ ಶ್ರವಣಬೆಳಗೊಳದಲ್ಲಿದೆ, 57 ಅಡಿ. ನಂತರ ಕಾರ್ಕಳ 42 ಅಡಿ, ನಂತರ ಧರ್ಮಸ್ಥಳ 39 ಅಡಿ, ನಂತರ ವೇಣೂರು 35 ಅಡಿ, ನಂತರ ಗೊಮ್ಮಟಗಿರಿ 20 ಅಡಿ. ಕರ್ನಾಟಕ ರಾಜ್ಯ ಅಥವಾ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿಯಾಗಿದ್ದವರು ಯಾರು? ಕೆ.ಸಿ. ರೆಡ್ಡಿ. ಪ್ರಥಮ ಕನ್ನಡ ಶಾಸನ ಪತ್ತೆಯಾದ ಸ್ಥಳ ಯಾವುದು? ಹಲ್ಮಿಡಿ. ಹಾಸನ ಜಿಲ್ಲೆಯ ಹಲ್ಮಿಡಿಯಲ್ಲಿ ಪ್ರಥಮ ಕನ್ನಡ ಶಾಸನ ಪತ್ತೆಯಾದ ಸ್ಥಳವಾಗಿದೆ. 1936ರಲ್ಲಿ ಎಂ.ಎಚ್. ಕೃಷ್ಣ ಎಂಬುವವರು ಈ ಶಾಸನವನ್ನು ಪತ್ತೆ ಹಚ್ಚಿದರು. ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ? ಸಮುದ್ರದ ನೀರು. ಮಳೆ ಹನಿಗಳು ಉರುಟಾಗಿರುವುದಕ್ಕೆ ಕಾರಣವೇನು? ಸರ್ಫೇಸ್ ಟೆನ್ಷನ್ ಆಫ್ ವಾಟರ್, ನೀರಿನ ಮೇಲ್ಮೈ ಒತ್ತಡ. ಸದ್ಯಕ್ಕೆ ದೇಶದ ಅತಿದೊಡ್ಡ ಚಿನ್ನದ ಗಣಿಗಾರಿಕೆ ಕಂಪನಿ ಇರುವುದು ಎಲ್ಲಿ? ರಾಯಚೂರಿನ ಹಟ್ಟಿ ಚಿನ್ನದ ಗಣಿ. ತೀರ್ಥಹಳ್ಳಿಗೆ ಹತ್ತಿರವಿರುವ ಅಂಬುತೀರ್ಥದಲ್ಲಿ ಉದ್ಭವಿಸುವ ನದಿ ಯಾವುದು? ಶರಾವತಿ ನದಿ. ನೋಡಿ, ಶರಾವತಿ ನದಿ. ಈ ಶರಾವತಿ ನದಿಯು ಕರ್ನಾಟಕದಲ್ಲಿ ಮಾತ್ರ ಹರಿಯುತ್ತದೆ. ಇದು 150 ಕಿಲೋಮೀಟರ್ ಹರಿಯುತ್ತದೆ. ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಹೊನ್ನಾವರದಲ್ಲಿ ಈ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಕರ್ನಾಟಕದಲ್ಲಿ ಅತ್ಯಂತ ಉದ್ದದ ಸೇತುವೆಯಾಗಿದೆ. ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಉಗಮವಾಗುತ್ತದೆ. ವಾತಾವರಣದ ಒತ್ತಡವನ್ನು ಅಳೆಯಲು ಉಪಯೋಗಿಸುವ ಸಾಧನದ ಹೆಸರೇನು? ಬಾರೋಮೀಟರ್. ಕಾಂಕ್ರೀಟ್ ರೋಡ್ ಮೇಲೆ ನಡೆಯುವುದಕ್ಕಿಂತ ಮಂಜುಗಡ್ಡೆಯ ಮೇಲೆ ನಡೆಯಲು ಯಾರಿಗಾದರೂ ಕಷ್ಟಕರವೆನಿಸುತ್ತದೆ, ಏಕೆ? ಏಕೆ ಅಂದರೆ ಮಂಜುಗಡ್ಡೆ ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ರಸ್ತೆ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇರುತ್ತದೆ. ಒಂದು ಹಡಗು ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದರೆ ಅದು ಮೇಲಕ್ಕೇರುತ್ತದೆ, ಅದು ಎತ್ತರಕ್ಕೇರುತ್ತದೆ. ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ಪರಿಮಾಣ 8 ಎಂದು ದಾಖಲಾದರೆ ಮಾಪಕದಲ್ಲಿ ಅಳತೆಗೊಂಡ 4 ಮಾನಗಳಿಗಿಂತ ಅದು ಎಷ್ಟು ಪಟ್ಟು ಹೆಚ್ಚಾಗಿರುತ್ತದೆ? 10,000 ಪಟ್ಟು ಹೆಚ್ಚಾಗಿರುತ್ತದೆ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ. ಆಗಸ್ಟ್ ಪ್ರಸ್ತಾಪ, ಪುಣೆ ಒಡಂಬಡಿಕೆ, 3ನೆಯ ದುಂಡುಮೇಜಿನ ಪರಿಷತ್ತು. ಸರಿಯಾದ ಉತ್ತರ ಆಪ್ಷನ್ ಸಿ 2, 3, 1. ಏಕೆಂದರೆ ಪುಣೆ ಒಡಂಬಡಿಕೆ ಸೆಪ್ಟೆಂಬರ್ 24, 1932ರಂದು ಜರುಗಿತು. 3ನೆಯ ದುಂಡುಮೇಜಿನ ಪರಿಷತ್ತು ನವೆಂಬರ್ 1932ರಂದು ಜರುಗಿತು. ಆಗಸ್ಟ್ ಪ್ರಸ್ತಾಪ ಆಗಸ್ಟ್ 8, 1940ರಂದು ಜರುಗಿತು. ನಂತರ ಈ ಕೆಳಗಿನವರಲ್ಲಿ ಹಿಲ್ಬರ್ಟ್ ಬಿಲ್ ವಿವಾದಕ್ಕೆ ಸಂಬಂಧಿಸಿದ ವೈಸ್ರಾಯ್ ಯಾರು? ಲಾರ್ಡ್ ರಿಪ್ಪನ್. ಯಾವ ಕ್ರಾಂತಿಕಾರಿಯು ಓರ್ವ ತತ್ವಜ್ಞಾನಿಯಾಗಿ ಬದಲಾದರು? ಅರಬಿಂದೋ ಘೋಷ್.
1922 ಫೆಬ್ರವರಿ 5ರಂದು ಚೌರಿ ಚೌರ ಘಟನೆ ನಡೆದ ಸ್ಥಳ ಈಗ ಡ್ಯಾಶ್ ಜಿಲ್ಲೆಯಲ್ಲಿದೆ. ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯಲ್ಲಿದೆ. ಡ್ಯಾಶ್ ಅನ್ನು ಅನೇಕ ವೇಳೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಉಲ್ಲೇಖಿಸಲಾಗುತ್ತದೆ. 1857ರ ದಂಗೆಯನ್ನು. ಈ ಕೆಳಗಿನವರುಗಳಲ್ಲಿ ಗಡಿನಾಡ ಗಾಂಧಿ ಎಂದು ಜನಪ್ರಿಯರಾದವರು ಯಾರು? ಖಾನ್ ಅಬ್ದುಲ್ ಗಫಾರ್ ಖಾನ್. ಈ ಕೆಳಗಿನವರಲ್ಲಿ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿಯ ಹಿಂದಿದ್ದ ಆಲೋಚನೆಯ ಕೂಸು ಯಾರದ್ದಾಗಿತ್ತು? ಸೂರ್ಯ ಸೇನ್. 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಪಕ್ಷದ ಗುರಿ ಎಂದು, 1930ರ ಜನವರಿ 26ನ್ನು ಪೂರ್ಣ ಸ್ವರಾಜ್ಯ ದಿವಸ ಎಂದು ಘೋಷಿಸಲಾಯಿತು. ಈ ಅಧಿವೇಶನ ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು? ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ. ಭಾರತೀಯ ಸಂವಿಧಾನದ ಭಾಗ 2 ಯಾವುದರೊಂದಿಗೆ ವ್ಯವಹರಿಸುತ್ತದೆ? ಪೌರತ್ವ. ಭಾಗ 2 ಪೌರತ್ವ. ಭಾಗ 3 ಮೂಲಭೂತ ಹಕ್ಕುಗಳು. ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು. ಭಾಗ 4A ಮೂಲಭೂತ ಕರ್ತವ್ಯಗಳು. ಭಾರತೀಯ ಸಂವಿಧಾನದ ಈ ಭಾಗವು ಮೂಲಭೂತ ಕರ್ತವ್ಯಗಳನ್ನೊಳಗೊಂಡಿದೆ. 4A ಭಾಗ ಮೂಲಭೂತ ಕರ್ತವ್ಯಗಳನ್ನೊಳಗೊಂಡಿದೆ. 5ನೇ ಭಾಗ ಕೇಂದ್ರ ಸರ್ಕಾರ. 6ನೇ ಭಾಗ ರಾಜ್ಯ ಸರ್ಕಾರ. ಇವುಗಳಲ್ಲಿ ಯಾವುದು ಧನ ವಿಧೇಯಕಕ್ಕೆ ಸಂಬಂಧಿಸಿದಂತೆ ಸರಿ ಅಲ್ಲ? ಆಪ್ಷನ್ ಬಿ ಸರಿಯಲ್ಲ. ಇವು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ರಚನೆಗೊಳ್ಳುತ್ತವೆ. ಇದು ತಪ್ಪು. ನೋಡಿ, ಧನ ವಿಧೇಯಕಕ್ಕೆ ಸಂಬಂಧಿಸಿದಂತೆ ಮನಿ ಬಿಲ್ಗೆ ಸಂಬಂಧಿಸಿದಂತೆ 109ನೇ ವಿಧಿ 109ನೇ ವಿಧಿ ಸ್ಪೆಷಲ್ ಪ್ರೊಸೀಜರ್ಸ್ ಟು ಮನಿ ಬಿಲ್. ಮನಿ ಬಿಲ್ಗೆ ಸ್ಪೆಷಲ್ ಪ್ರೊಸೀಜರ್ಸ್ನ ಕೊಡುತ್ತೆ. 110ನೇ ವಿಧಿ ಮನಿ ಬಿಲ್ ಡೆಫಿನೇಷನ್. ಮನಿ ಬಿಲ್ನ ಡೆಫಿನೇಷನ್ ಹೇಳುತ್ತೆ 110ನೇ ವಿಧಿ. ಮನಿ ಬಿಲ್ಸ್ ಅಪ್ರಾಪ್ರಿಯೇಟ್ ಬಿಲ್ ಆ್ಯಂಡ್ ಫೈನಾನ್ಷಿಯಲ್ ಬಿಲ್ಗಳನ್ನು ಮನಿ ಬಿಲ್ ಅಂತ ಹೇಳ್ತೀವಿ. ಅದನ್ನೇ ಇಲ್ಲಿ ಕೂಡ ಹೇಳಿರೋದೇನು, ಇವು ಭಾರತೀಯ ಸಂವಿಧಾನದ 110ನೇ ವಿಧಿಯಲ್ಲಿ ವ್ಯಾಖ್ಯಾನಿಸಲ್ಪಟ್ಟಿವೆ. ಸರಿ. ವಿತರಣಾ ಮಸೂದೆ ಮತ್ತು ಹಣಕಾಸು ಮಸೂದೆಗಳು ಧನ ವಿಧೇಯಕಗಳಾಗಿವೆ. ಸರಿ. ಧನ ವಿಧೇಯಕಕ್ಕೆ ಸಂಬಂಧಿಸಿದಂತೆ ಭಾರತೀಯ ಸಂವಿಧಾನದ 109ನೇ ವಿಧಿಯು ವಿಶೇಷವಾದ ಕಾರ್ಯವಿಧಾನವನ್ನು ತಿಳಿಸುತ್ತದೆ. ಇದು ಕೂಡ ಸರಿ. ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಬೇರೆ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡುವುದಕ್ಕಾಗಿ ಸದನದಲ್ಲಿ ಮಾತನಾಡುತ್ತಿರುವ ಒಬ್ಬ ಸದಸ್ಯರಿಗೆ ಸ್ಪೀಕರ್ ಮಾತನಾಡುವುದನ್ನು ನಿಲ್ಲಿಸುವಂತೆ ಸೂಚಿಸಬಹುದು. ಇದಕ್ಕೆ ಏನೆಂದು ಕರೆಯುತ್ತಾರೆ? ಸದನ ಶರಣಾಗತಿ. ಯೀಲ್ಡಿಂಗ್ ದಿ ಫ್ಲೋರ್. ಭಾರತೀಯ ಸಂವಿಧಾನದಲ್ಲಿ ಮೂಲತಃ ಎಷ್ಟು ವಿಧಿಗಳಿದ್ದವು? 395. ಭಾರತದ ರಾಜ್ಯಾದಾಯದ ಅಧಿಕಾರಿ ಮತ್ತು ಆಡಿಟರ್ ಜನರಲ್, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇವರ ಅಧಿಕಾರಾವಧಿ ಎಷ್ಟು ವರ್ಷ? 6 ವರ್ಷಗಳು. ನೋಡಿ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಹುದ್ದೆಗೆ ಅವಕಾಶ ನೀಡಿರುವ ಸಂವಿಧಾನದ ವಿಧಿ 148. ರಾಜ ರವಿವರ್ಮ ಭಾರತದ ಪ್ರಖ್ಯಾತ ಡ್ಯಾಶ್ ಆಗಿದ್ದರು? ವರ್ಣಚಿತ್ರಕಾರ, ಪೇಂಟರ್ ಆಗಿದ್ದರು.
ಈ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವೆಂದು ಆಚರಿಸಲಾಗುತ್ತದೆ. ಜನವರಿ 25. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಯಾವ ಕಂಪನಿಯು ಜಗತ್ತಿನ ಅತೀ ದೊಡ್ಡ ಮೊಬೈಲ್ ಉತ್ಪಾದಕ ಘಟಕವನ್ನು ಆರಂಭಿಸಿತು? ಸ್ಯಾಮ್ಸಂಗ್. ನಬಾರ್ಡ್ ಇದರ ಪೂರ್ಣ ರೂಪವೇನು? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಈ ನಬಾರ್ಡ್ನ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಇದೆ. ಈ ನಬಾರ್ಡ್ ಜುಲೈ 12, 1982 ಸ್ಥಾಪನೆಗೊಂಡಿತು. ಪ್ರತಿ ವರ್ಷ ಈ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವೆಂದು ಆಚರಿಸಲಾಗುತ್ತದೆ. ಆಗಸ್ಟ್ 29. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮೊದಲ ಹಂತದ ಶಕ್ತಿ ಸ್ಥಳ ಸೋಲಾರ್ ಪಾರ್ಕ್ ಆರಂಭಗೊಂಡಿತು? ತುಮಕೂರಿನಲ್ಲಿ. ವಿಮಾನದಿಂದ ರಾಸಾಯನಿಕಗಳನ್ನು ಸಿಂಪಡಿಸಿ ಮಳೆಯನ್ನು ಪ್ರೇರೇಪಿಸಲು ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಮೋಡ ಬಿತ್ತನೆ ಯೋಜನೆ ಡ್ಯಾಶ್ ಅನ್ನು ಪ್ರಾರಂಭಿಸಿದೆ. ವರ್ಷಾಧಾರಿ. ಭಾರತದಲ್ಲಿ ಗ್ರಾಮ ಪಂಚಾಯತ್ಗಳ ಒಟ್ಟು ಸಂಖ್ಯೆ ಸರಿಸುಮಾರು 2.5 ಲಕ್ಷ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ವಕೀಲರ ಸಂಘದಿಂದ ನೇರವಾಗಿ ಹುದ್ದೆಗೇರಿಸಲ್ಪಟ್ಟ ದೇಶದ ಮೊದಲ ಮಹಿಳಾ ವಕೀಲೆ ಈ ಕೆಳಗಿನವರಲ್ಲಿ ಯಾರು? ಇಂದು ಮಲ್ಹೋತ್ರಾ. INS ಕರಂಜ್ ಇದೊಂದು ಡ್ಯಾಶ್ ಆಗಿದೆ. ಸಬ್ಮೆರಿನ್ ಆಗಿದೆ. ಜಗತ್ತಿನ ಕಚ್ಚಾ ಉಕ್ಕಿನ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರ ಯಾವುದು? ಚೀನಾ. ವಿಕ್ರಮಾರ್ಜುನ ವಿಜಯ ಇದರ ಕರ್ತೃ ಯಾರು? ಪಂಪ. ವಿಜಯಪುರದ ಆದಿಲ್ ಶಾಹಿ ವಂಶದ ಸ್ಥಾಪಕ ಯಾರು? ಯೂಸುಫ್ ಆದಿಲ್ ಶಾ. ಶಂಕರಾಚಾರ್ಯರು ಜನಪ್ರಿಯಗೊಳಿಸಿದ ತತ್ವಜ್ಞಾನ ಯಾವುದು? ಅದ್ವೈತ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪರಿಚಯಿಸಿದರು. ಕಟ್ಟುವೆವು ನಾವು ಹೊಸ ನಾಡೊಂದನು ಕವನದ ಸಾಲುಗಳನ್ನು ಬರೆದವರು ಯಾರು? ಗೋಪಾಲಕೃಷ್ಣ ಅಡಿಗ. ಶ್ರೇಷ್ಠ ದೊರೆ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಕಾಲ ಯಾವುದು? 1510 1530. ಕರ್ನಾಟಕದಲ್ಲಿರುವ ಹುಲಿ ಮೀಸಲು ಅರಣ್ಯಗಳು ಯಾವುವು ಅಥವಾ ಎಷ್ಟು? ಒಟ್ಟು 5 ಹುಲಿ ಮೀಸಲು ಅರಣ್ಯಗಳು ಕರ್ನಾಟಕದಲ್ಲಿ ಇದ್ದಾವೆ. ಅವು ಯಾವ್ಯಾವು ಅಂದರೆ ಭದ್ರಾ, ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗನ ಬೆಟ್ಟ, ದಾಂಡೇಲಿ ಅಥವಾ ಕಾಳಿ. ಭದ್ರಾ ಹುಲಿ ಮೀಸಲು ಅರಣ್ಯ ಇದು ಚಿಕ್ಕಮಗಳೂರಿನಲ್ಲಿದೆ. ಬಂಡೀಪುರ ಟೈಗರ್ ರಿಸರ್ವ್ ಚಾಮರಾಜನಗರದಲ್ಲಿ, ನಾಗರಹೊಳೆ ಟೈಗರ್ ರಿಸರ್ವ್ ಕೊಡಗಿನಲ್ಲಿ, ಬಿಳಿಗಿರಿ ರಂಗನ ಬೆಟ್ಟ ಟೈಗರ್ ರಿಸರ್ವ್ ಚಾಮರಾಜನಗರದಲ್ಲಿ, ದಾಂಡೇಲಿ ಅಥವಾ ಕಾಳಿ ಟೈಗರ್ ರಿಸರ್ವ್ ಉತ್ತರ ಕನ್ನಡದಲ್ಲಿದೆ. ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಸರಿಸುಮಾರು 43,356 ಹೆಕ್ಟೇರ್ಗಳು. ಮಣ್ಣು ಹಂಚಿಕೆಗೊಂಡ ಪ್ರದೇಶದ ಆಧಾರದ ಮೇಲೆ ಕರ್ನಾಟಕದಲ್ಲಿ ವಿಸ್ತಾರವಾಗಿ ಹರಡಿರುವ ಮಣ್ಣು ಯಾವುದು? ಕೆಂಪು ಮಣ್ಣು.
ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಇದು ಚಿಕ್ಕಮಗಳೂರಿನಲ್ಲಿದೆ. RTPS ಶಕ್ತಿನಗರ ಉಷ್ಣವಿದ್ಯುತ್ ಸ್ಥಾವರ ಎಲ್ಲಿಗೆ ಹತ್ತಿರದಲ್ಲಿದೆ? ರಾಯಚೂರಿಗೆ ಹತ್ತಿರದಲ್ಲಿದೆ. ನೋಡಿ, RTPS ರಾಯಚೂರು ಥರ್ಮಲ್ ಪವರ್ ಪ್ಲಾಂಟ್ ಅಂತ ಕರಿತೀವಿ. 18 ಕ್ಯಾರೆಟ್ ಗೋಲ್ಡ್ ಚಿನ್ನ ಇದಾಗಿದೆ. 18 ಕ್ಯಾರೆಟ್ ಗೋಲ್ಡ್ ಅಂದರೆ 75% ಚಿನ್ನ, 25% ಅಶುದ್ಧತೆ ಇರುತ್ತದೆ. ಸೂರ್ಯನಲ್ಲಿರುವ ಅಪರಿಮಿತ ಶಕ್ತಿಗೆ ಕಾರಣವಾದಂತಹ ಪ್ರಕ್ರಿಯೆ ಯಾವುದು? ನ್ಯೂಕ್ಲಿಯರ್ ಫ್ಯೂಷನ್, ನ್ಯೂಕ್ಲಿಯರ್ ಸಂಯೋಗ. ಹಿಂಬದಿಯ ನೋಟಕ್ಕಾಗಿ ಮೋಟಾರು ಸವಾರರು ಉಪಯೋಗಿಸುವುದು? ಪೀನದರ್ಪಣ. ಹಣ್ಣುಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ಅನಿಲ ಯಾವುದು? ಎಥಿಲೀನ್. ಸ್ಕರ್ವಿ ಕಾಯಿಲೆಗೆ ಯಾವ ಜೀವಸತ್ವದ ಕೊರತೆ ಕಾರಣವಾಗಿದೆ? ವಿಟಮಿನ್ ಸಿ ಜೀವಸತ್ವದ ಕೊರತೆಯಿಂದ ಸ್ಕರ್ವಿ ಉಂಟಾಗುತ್ತದೆ. ಕೆಳಗಿನವುಗಳಲ್ಲಿ ಯಾವುದನ್ನು ಪರಮಾಣುವಿನ ನ್ಯೂಕ್ಲಿಯಸ್ ಹೊಂದಿರುತ್ತದೆ? ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳನ್ನು ಹೊಂದಿರುತ್ತದೆ. ಈ ಕೆಳಗಿನ ನದಿಗಳಲ್ಲಿ ಯಾವುದಕ್ಕೆ ಅಡ್ಡಲಾಗಿ ರಂಜಿತ್ ಸಾಗರ್ ಅಣೆಕಟ್ಟನ್ನು ಕಟ್ಟಲಾಗಿದೆ? ರಾವಿ ನದಿಗೆ ಅಡ್ಡಲಾಗಿ. ಪ್ರಸಿದ್ಧವಾದ ಎಲಿಫೆಂಟ್ ಫಾಲ್ಸ್ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಮೇಘಾಲಯ ರಾಜ್ಯದಲ್ಲಿದೆ. ಸೋಮಾಲಿಯಾದ ರಾಜಧಾನಿ ಯಾವುದು? ಮೊಗದಿಶು. ರೈನ್ ನದಿಯು ಈ ದೇಶದ ಮೂಲಕ ಹರಿಯುವುದಿಲ್ಲ. ಸರಿಯಾದ ಉತ್ತರ ಪೋಲೆಂಡ್ ಮೂಲಕ ಹರಿಯುವುದಿಲ್ಲ. ರೈನ್ ನದಿಯು ಸ್ವಿಟ್ಜರ್ಲ್ಯಾಂಡ್, ನೆದರ್ಲ್ಯಾಂಡ್, ಫ್ರಾನ್ಸ್, ಆಸ್ಟ್ರಿಯಾ, ಜರ್ಮನಿ, ಲಿಚೆನ್ಸ್ಟೀನ್ ದೇಶಗಳ ಮೂಲಕ ಹರಿಯುತ್ತದೆ. ಪುಷ್ಪಕಣಿವೆ ರಾಷ್ಟ್ರೀಯ ಉದ್ಯಾನವನವು ಈ ಕೆಳಗಿನ ರಾಜ್ಯದಲ್ಲಿದೆ? ವ್ಯಾಲಿ ಆಫ್ ಫ್ಲವರ್ ಉತ್ತರಾಖಂಡ ರಾಜ್ಯದಲ್ಲಿದೆ. ಈ ಕೆಳಗಿನವರುಗಳಲ್ಲಿ ಯಾರು ಭಾರತೀಯ ನವೋದಯದ ಜನಕ ಎಂದು ಕರೆಯಲ್ಪಡುತ್ತಾರೆ? ರಾಜಾರಾಮ್ ಮೋಹನ್ ರಾಯ್. ಅನಿಯಂತ್ರಿತ ಲೇಖನಿಯು ಕಾರ್ಯನಿರ್ವಹಿಸುತ್ತದೆ, ಆದರೆ ನಾಶಪಡಿಸುವುದಕ್ಕಾಗಿ. ಈ ಪ್ರಸಿದ್ಧ ಉಲ್ಲೇಖಕ್ಕೆ ಈ ಕೆಳಗಿನವರಲ್ಲಿ ಯಾರು ಹೆಸರಾಗಿದ್ದಾರೆ? ಮಹಾತ್ಮ ಗಾಂಧೀಜಿ. ಈ ಕೆಳಗಿನವುಗಳಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ನೇರವಾದ ಕಾರಣ ಯಾವುದಾಗಿತ್ತು? ಕ್ರಿಪ್ಸ್ ಮಿಷನ್ನ ವೈಫಲ್ಯ. ದಿ ಇಂಡಿಯನ್ ಸ್ಟ್ರಗಲ್ 1920-1942 ಈ ಗ್ರಂಥವನ್ನು ಬರೆದವರು ಯಾರು? ಸುಭಾಷ್ ಚಂದ್ರ ಬೋಸ್. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು? JB ಕೃಪಾಲಾನಿ. ಭಾರತೀಯ ಸಂವಿಧಾನದ 56ನೇ ವಿಧಿಯು ಇದರೊಂದಿಗೆ ವ್ಯವಹರಿಸುತ್ತದೆ. ರಾಷ್ಟ್ರಪತಿಗಳ ಅಧಿಕಾರಾವಧಿ. ಸಂವಿಧಾನದ 56ನೇ ವಿಧಿಯು ರಾಷ್ಟ್ರಪತಿಗಳ ಅಧಿಕಾರಾವಧಿಯ ಬಗ್ಗೆ ತಿಳಿಸುತ್ತದೆ. ಸಂವಿಧಾನದ 54ನೇ ವಿಧಿಯು ರಾಷ್ಟ್ರಪತಿಯ ಚುನಾವಣೆ ಬಗ್ಗೆ ತಿಳಿಸುತ್ತದೆ. ಸಂವಿಧಾನದ 55ನೇ ವಿಧಿಯು ರಾಷ್ಟ್ರಪತಿಯ ಚುನಾವಣಾ ವಿಧಾನದ ಬಗ್ಗೆ ತಿಳಿಸುತ್ತದೆ. ಸಂವಿಧಾನದ 58ನೇ ವಿಧಿಯು ರಾಷ್ಟ್ರಪತಿ ಚುನಾವಣೆ ಅಭ್ಯರ್ಥಿಯಾಗಲು ಅರ್ಹತೆಗಳನ್ನು ತಿಳಿಸುತ್ತದೆ.
ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದಿಂದ ಖಾತರಿಗೊಂಡ ಯಾವ ಮೂಲಭೂತ ಹಕ್ಕಿನ ಕಾರಣದಿಂದಾಗಿ ಅನುದಾನ ರಹಿತ ಅಲ್ಪಸಂಖ್ಯಾತ ಸಂಸ್ಥೆಗಳು ಶಿಕ್ಷಣ ಹಕ್ಕು ಕಾಯ್ದೆ ಪರಿಮಿತಿಯಿಂದ ಹೊರಗುಳಿದಿವೆ? ಅನುದಾನ ರಹಿತ ಅಲ್ಪಸಂಖ್ಯಾತ ಸಂಸ್ಥೆಗಳು RTE ರೈಟ್ ಟು ಎಜುಕೇಷನ್ ಪರಿಮಿತಿಯಿಂದ ಹೊರಗುಳಿದಿವೆ. 30 ಸಬ್ ಕ್ಲಾಸ್ 1ನೇ ವಿಧಿಯಿಂದ. ಸಂವಿಧಾನವನ್ನು ಅಂತಿಮಗೊಳಿಸಲು ಸಂವಿಧಾನ ರಚನಾ ಸಭೆಗೆ ಎಷ್ಟು ಕಾಲ ಹಿಡಿಯಿತು? 2 ವರ್ಷ, 11 ತಿಂಗಳು, 18 ದಿನಗಳು. ರಾಷ್ಟ್ರಪತಿಗಳು 352ನೇ ವಿಧಿಯನ್ವಯ ದೇಶದ ಎಲ್ಲೆಡೆ ಅಥವಾ ದೇಶದ ಯಾವುದಾದರೊಂದು ಭಾಗದಲ್ಲಿ ಈ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬಹುದು. ಎ ಮತ್ತು ಬಿ ಎರಡು ಅಂದರೆ ಬಾಹ್ಯ ಆಕ್ರಮಣ, ಸಶಸ್ತ್ರ ಸಂಖ್ಯೆ, ಬಾಹ್ಯ ಆಕ್ರಮಣ, ಸಶಸ್ತ್ರ ದಂಗೆ ಇವೆರಡರ ಆಧಾರದ ಮೇಲೆ ರಾಷ್ಟ್ರಪತಿಗಳು 352ನೇ ವಿಧಿಯನ್ವಯ ದೇಶದ ಎಲ್ಲೆಡೆ ಅಥವಾ ದೇಶದ ಯಾವುದಾದರೂ ಒಂದು ಭಾಗದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ನಾಗರಿಕ ನೌಕರರಿಗೆ ಕೆಳಗಿನ ವಿಧಿಯಿಂದ ಸಾಂವಿಧಾನಿಕ ರಕ್ಷಣೋಪಾಯಗಳನ್ನು ಖಾತ್ರಿಗೊಳಿಸಲಾಗಿದೆ. 311ನೇ ವಿಧಿ. ಸಿಕ್ಕಿಂ ನಂತರ ಬಯಲು ಮಲವಿಸರ್ಜನೆ ಮುಕ್ತ ರಾಜ್ಯ ಎಂದು ಘೋಷಿಸಿದ ಈಶಾನ್ಯದ 2ನೇ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶ. ಕೆಳಗಿನ ಹಕ್ಕುಗಳಲ್ಲಿ ಯಾವುದು ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವರ್ಣಿಸಲ್ಪಟ್ಟಿತ್ತು? ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ಭಾರತೀಯ ಸಂವಿಧಾನವು ಸ್ವೀಕರಿಸಲ್ಪಟ್ಟ ದಿನಾಂಕ ಯಾವುದು? ನವೆಂಬರ್ 26, 1949. ಕೆಳಗಿನ ಉಚ್ಚ ನ್ಯಾಯಾಲಯಗಳಲ್ಲಿ ಯಾವುದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಮೇಲೆ ಪ್ರಾಂತೀಯ ನ್ಯಾಯ ಕಲಾಪ ವ್ಯಾಪ್ತಿಯನ್ನು ಹೊಂದಿರುತ್ತದೆ? ಕಲ್ಕತ್ತಾ. NSDLನ ವಿಸ್ತೃತ ರೂಪ ಯಾವುದು? ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟರಿ ಲಿಮಿಟೆಡ್. ಕೆಳಗಿನ ಸಂಘಟನೆಗಳಲ್ಲಿ ಯಾವುದು ಭಾರತದ ಸ್ಥಳಾಕೃತಿ ವಿಷಯ ಭೂಪಟಗಳನ್ನು ಅಂದರೆ ಟೋಪೋಗ್ರಾಫಿಕಲ್ ಮ್ಯಾಪ್ಸ್ ಆಫ್ ಇಂಡಿಯಾವನ್ನು ಸೃಷ್ಟಿಸುತ್ತದೆ? ಸರ್ವೆ ಆಫ್ ಇಂಡಿಯಾ. ಯಾವ ಮಣ್ಣುಗಳು ಒದ್ದೆಯಾದಾಗ ಉಬ್ಬುತ್ತವೆ ಮತ್ತು ಒಣಗಿದಾಗ ಬಿರುಕು ಬಿಡುತ್ತವೆ? ಕಪ್ಪು ಮಣ್ಣುಗಳು. ಪರ್ಯಾಯ ದ್ವೀಪ ಭಾರತದ ಅತಿ ಉದ್ದದ ನದಿ ಯಾವುದು? ಗೋದಾವರಿ ನದಿ. ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಅತ್ಯಂತ ಪುರಾತನ ಶಿಲೆಗಳನ್ನು ಹೊಂದಿದೆ? ಅರಾವಳಿ ಪರ್ವತ ಶ್ರೇಣಿಗಳು. ನೈತಿಕತೆ ಮೊರಾಲಿಟಿ ಈ ಶಬ್ದದ ಅರ್ಥ ಏನು? ನೈತಿಕತೆ ಅಂದರೆ ಸಮಾಜದೊಳಗೆ ಸರಿಯಾದದ್ದೆಂದು ಪರಿಗಣಿಸಲ್ಪಡುವಂಥದ್ದು. ರಸ್ತೆಯೊಂದರಲ್ಲಿ ಪ್ರಯಾಣಿಸುವಾಗ ನೀವು ಇಬ್ಬರು ವ್ಯಕ್ತಿಗಳು ಜಗಳವಾಡುತ್ತಿರುವುದನ್ನು ನೋಡುತ್ತೀರಿ. ಆಗ ನೀವು ಸರಿಯಾದ ಉತ್ತರ ಅವರನ್ನು ಸಮಾಧಾನಪಡಿಸಲು ಮತ್ತು ಯಾವುದೇ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೀರಿ. ಕೆಳಗಿನವುಗಳಲ್ಲಿ ಯಾವುದರ ಹರಡುವಿಕೆಯನ್ನು ನಿಯಂತ್ರಿಸಲು ಆಸ್ಟ್ರೇಲಿಯಾ ಗ್ರೂಪ್ ಅನ್ನು ಸ್ಥಾಪಿಸಲಾಯಿತು? ರಾಸಾಯನಿಕ ಮತ್ತು ಜೈವಿಕ ಶಸ್ತ್ರಾಸ್ತ್ರಗಳನ್ನು ನಿಯಂತ್ರಿಸಲು. ಗುಪ್ತರ ಆಳ್ವಿಕೆ ಅವಧಿಯಲ್ಲಿ ಯಾರು ತನ್ನ ಔಷಧಿಗಳ ಮೇಲಿನ ಕೆಲಸಗಳಿಗಾಗಿ ಖ್ಯಾತರಾಗಿದ್ದರು? ಸುಶ್ರೂತ.
ನ್ಯೂಕ್ಲಿಯರ್ ರಿಯಾಕ್ಟರ್ ಒಂದರಲ್ಲಿ ಭಾರಜಲದ ಕಾರ್ಯವು ನ್ಯೂಟ್ರಾನ್ಗಳ ವೇಗವನ್ನು ತಗ್ಗಿಸುವುದು. ದ್ಯುತಿತಂತು ಆಪ್ಟಿಕಲ್ ಫೈಬರ್ ಈ ಸೂತ್ರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಸಂಪೂರ್ಣ ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಪ್ರಜಾಪ್ರಭುತ್ವವನ್ನು ಜನರಿಂದ ಜನರಿಗಾಗಿ ಸರ್ಕಾರ ಎಂದು ಯಾರು ವಿಶ್ಲೇಷಿಸಿದರು? ಅಬ್ರಹಾಂ ಲಿಂಕನ್. ಜಿಲ್ಲಾ ನ್ಯಾಯಾಧೀಶರು ಇವರಿಂದ ನೇಮಕಾತಿ ಹೊಂದುತ್ತಾರೆ. ರಾಜ್ಯದ ರಾಜ್ಯಪಾಲರಿಂದ. ಅರಣ್ಯದಡಿ ಇರುವ ವಿಶ್ವದ ಭೂಮಿಯ ಒಟ್ಟು ಶೇಕಡ ಎಷ್ಟು? 31%. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋಕ್ಕೆ ನೀವು ಯಾವುದೇ ಅಮೌಂಟ್ ಕೊಡಬೇಕಾಗಿಲ್ಲ, ಇಟ್ಸ್ ಫ್ರೀ. ಥ್ಯಾಂಕ್ ಯು.